रायबाग तालुक्यातील निलजी गावातील पीएम श्री पब्लिक स्कूल मध्ये मुख्याध्यापक पदोन्नतीनंतरही पदभार न स्वीकारल्याचा प्रकार समोर आला असून यामुळे शाळेच्या प्रशासनात मोठा गोंधळ निर्माण झाला आहे। वृत्तानुसार 5 फेब्रुवारी रोजी पी माला यांची मुख्याध्यापक म्हणून पदोन्नती झाली होती, मात्र 15 जून पर्यंत त्यांनी नवीन पदाचा पदभार स्वीकारलेला नाही। या सुमारे 4 महिन्याच्या विलंबामुळे शाळेच्या दैनंदिन कारभारावर परिणाम झाला असून ಪಾಲ್ಕಂमध्ये ತೀವ್ರ ನಾರಾಜಿ ವ್ಯಕ್ತ होत आहे। ನಾವು ಗೇಟ್ ಹೊರಗೆ ಬಂದೆವು, ಇವ್ರು ಏನು ಪದೇ ಪದೇ ಎಷ್ಟು ನಿಮಿಷ ಏನಿದ್ರು ನಮ್ಮ ಕೈ ಹಾಕ್ತಾರೋ ಅಂದ್ರೆ ನಾವೆಲ್ಲ ಸಮಾನ ಅದೇವೋ ಇಲ್ವೋ, ನಾವೇನು ಕೈ ಹಾಕಿ ಹಂಗಾಗ ನಾವು ಸಿಸ್ಟರ್ ನಾವು ಏನಂದ್ರೆ ಏನು ದುಡ್ಡು ತೆಗೆದು ನಮ್ಗೆ ಕೊಡಂದೇವ ಏನಂದೇವ ಪದೇ ಪದೇ ಬಂದು ಕೈ ಹಾಕ್ತಾರ ಅಂದ್ರೆ ನಾವು ಏನು ಕೈ ಹಾಕಿದ್ವಿ ಇಲ್ಲ ನಮ್ಮ ಕೈ ಹಾಕ್ಬಾರ್ದು ಅನ್ನಕ್ಕೆ ಹೋಗ್ಬಾರ್ದು ದಿನ ಬಂದು ಕೇಳ್ಬೋದು ಎಸ್ಪೆಷಲಿ ಮಾಡಿದ ಅದಕ್ಕೆ ಮತ್ತೆ ನಾವು ಮುಂದೆ ಏನೋ ಹೇಳ್ತಾರೆ। ಈಗ ನಾಳೆ ಸಾಲ ಚಾಲು ಆಗ್ತದೆ, ನಾ ಫೋನ್ ಹಚ್ಚಿಲ್ಲ ಆಗೋದಾಯ್ತು ಬೈಕ್ ಚಾರ್ಜ್ ತಗೋರಿ। ಆ ಮಗ ಪ್ರೈಮರಿ ಒಳಗೆ ಯಾರು ಎಂಟ್ರಿ ಮಾಡ್ಕೊಂಡ್ರು ಮುಸಲ್ ಟೀಚರ್ ಮಾಡ್ಕೊಂಡ್ರು ಓಕೆ। ಆ ಮಗ 1ನೇ ತಿಳ್ಕೊಂಡು ಕಲಿಬೇಕಾರೆ 5ನೇ ನಮ್ಮಲ್ಲಿ ಎಟ್ಕರೆ ಬರ್ಲಿ 5ನೇ ಬರ್ಲಿ ಬರ್ಲಿ ಬಂದ ಮೇಲೆ ತಾವು ಅಲ್ಲಿ ಕಲ್ತ ಮುಗಿಸ್ಕಲ್ತ ಮ್ಯಾಗ ಹೈಸ್ಕೂಲ್ ಕ್ಯೂರಿ ಏನು ತಗೊಂಡ್ರು ಅದರಿ ಎಲ್ಲರೂ ಸಮಸ್ಯೆ ಐತಿಲ್ಲ। ಇವ್ರು ಎಲ್ಲರೂ ಏನೈತಿ ಸರ್ಕಾರಿ ಚಾಕರಿ ಮಾಡೋದ್ರೆ ಮಕ್ಕಳ ಮೇಲೆ ಕರೆಕ್ಟಾಗಿ ಮಾಡ್ಬೇಕ, ಬೇಜಬರ್ತಿ ಮಾಡಿ ನಮ್ದು ಅಲ್ಲ ಅದ ಬೇಜಬರ್ತಿ ಅವು ಮಾಡ್ಬಾರ್ದು ನೌಕರಿ ಸಮಸ್ಯೆ ತಗೋಬೇಕಲ್ಲ। इव्ह 700हून अधिक विद्यार्थी असलेल्या या शाळेत पिण्याच्या पाण्याची व्यवस्था, शालेय कागदपत्रे आणि प्रशासकीय कामकाजात अडचणी निर्माण झाल्याचे पालक व शाळा सुधारणा समितीचे म्हणणे आहे। माजी मुख्याध्यापिका कुमारी विद्यावती मुसळे यांनी अनेक वेळा पदभार हस्तांतरणासाठी विनंती करूनही प्रतिसाद मिळाला नाही असा आरोप करण्यात आला आहे। यामुळे संबंधित अधिकाऱ्यांनी तातडीने बदली करून योग्य प्रशासन व्यवस्था करावी अशी मागणी शाळा सुधारणा समितीने केली आहे। या प्रकरणाची तक्रार बीईओ आणि डीडीपीआय कडे करण्यात आली असून क्षेत्र संसाधन व्यक्ती बसवराज कांबळे यांच्या नेतृत्वाखाली अधिकाऱ्यांनी शाळेची पाहणी केली, मात्र तरीही मुख्याध्यापिका पदभार स्वीकारण्यास तयार नसल्याने ग्रामस्थांचा रोष वाढला आहे। ಇಲ್ಲಿ ನಮ್ಮ ಸ್ಟಾಫ್ನವ್ರಿ ಎಲ್ಲಾರು ಕೂಡ ಕುಂತಿದ್ರಿ ನಾವು, ಅಂದ್ರೆ ಒಬ್ಬರಿಗೆ ಅದು ಆಗುದಿಲ್ಲ, ಎಲ್ಲ ಭಾಳ ನಮ್ಮ ಸ್ಟಾಫ್ನವ್ರು ಎಲ್ಲಾರು ಕುಡಿಸಿದ್ವಿ ಸರ್। ಒಂದ್ಸಲ ಅಧ್ಯಕ್ಷರು ಬಂದ್ರು ಏನೋ ರೆಸ್ಪಾನ್ಸ್ ಇಲ್ಲ ಸರ್, ಹೊರಗೆ ಹೋಗ್ಬಿಡ್ತಾರ್ರಿ। ಏನಾದ್ರು ಕಟ್ಟಡ ಎಲ್ಲ ಕಟ್ಟಿರೋದ್ರಿಂದ ನನ್ನ ಹತ್ರ ಯಾವುದೇ ದಾಖಲೆಗಳು ಸಿಗಲ್ಲ। ಸೊ ಪರವಾಗಿಲ್ಲ ಟೀಚರ್, ಮತ್ತೆ ಯಾವ್ಯಾವ್ದಿದೆ ನೋಡೋಣ, ಅದನ್ನ ಬರ್ಕೊಳ್ಳೋಣ ತಗೊಂಡ್ರಿ ಎಲ್ಲಾರು ಕೂಡಿ ಅಂದ್ರೆ ನಂಗೆ ಚಾರ್ಜ್ ಲಿಸ್ಟ್ ಇಲ್ಲ ನನ್ನ ಅದಕ್ಕೆ ಕಳೆದೈತಿ ಮೊದಲಿಂದ ಸರ್ ಯಾರು ಕೊಟ್ಟಿದ್ರು ಗೊತ್ತಿಲ್ಲ, ಮತ್ತೆ ನಾವು ಒಂದ್ ಸ್ವಲ್ಪ ಇವ್ರ ಹತ್ರ ಜಗಳಾಡಿ ಮಾಡಿ ರಿಜಿಸ್ಟರ್ ಅಷ್ಟು ತಕೊಂಡ್ ಬಂದು ಇಲ್ಲಿ ಇಟ್ಟಿವ್ ಟೀಚರ್ ಅಷ್ಟೇ ಸಿಗುದು ಅಂದ್ರು। ಓಕೆ ಟೀಚರ್, ಹೊಸ ಫೈಲ್ಗಳು ತಂದು ಎಲ್ಲ ರೆಡಿ ಮಾಡೋದ್ರಿ ಅಂತ ಇವ್ರ ಹತ್ರ 4 ಡಜನ್ ಬಾಕ್ಸ್ ಫೈಲು, ರಿಜಿಸ್ಟರ್ ಒಂದು 2-3 ಡಜನು ಆಯಿಲ್ ಪೇಂಟ್ ಫೈಲ್ಸ್ ಎಲ್ಲ ತಂದು ಬಂದು ರೆಡಿ ಮಾಡ್ಕೋಬೋದು ಹೋದಿನ್ರಿ ದಿವಸ। ಅವರು ಕೂಡ ನನ್ನ ಜೋಡಿ ಒಮ್ಮೆ ಸರ್ನು ಕರ್ಕೊತಿದ್ವಿ, ಒಮ್ಮೆ ಗೆಸ್ಟ್ ಟೀಚರ್ ಲಾಸ್ಟ್ ಪೀರಿಯಡ್ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಎಲ್ಲ ರೆಡಿ ಮಾಡ್ತಿದ್ವಿ। ಈಗ ಅಷ್ಟು ಮಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ, ಅಷ್ಟೆಲ್ಲ ಅವ್ರದ್ದು BLO ಕೆಲಸ ಅದು ಇದು ಅಂತೇಳಿ ತೊಡ್ಕೊಂಡ್ರು ಪಾಪ। ಆಮೇಲೆ ನಾನೇನಂದ್ರೆ ಟೀಚರ್ ಒಂದು ಕುತ್ಕೊಂಡು ಸರ್ಗಳು ನಾವೆಲ್ಲರೂ ಟಿಕ್ ಹಾಕೋದು ಹೋಗೋಣ, ಈಗ ಸದ್ಯಕ್ಕೆ ನಾನು ಆಫೀಸಿನ ಟಿಕ್ ಹಾಕೋತೀನಿ ಅಷ್ಟೇ ಅಂದೆ ನಾನು। ಹ್ಞೂನ್ರಿ ಅಂದ್ರೆ ಸ್ವಲ್ಪ BLO ಕೆಲಸದಾಗ ರಜದಲ್ಲಿ ಏನು ಬಂದೈತ್ರಲ್ಲ ಅಲ್ಲಿ ಗ್ಯಾಪ್ ಹಾಕ್ರಿ ಸರ್। ಆ ನಂತರ ಮೇಡಮ್ ಕರೆದೆ, ಅವರು ಗದಗ ಗುರುವಂದನದಾಗ ಅಲ್ಲೊಂದು ಸ್ವಲ್ಪ ಹೋದ್ರು, ಒಮ್ಮೆ ಮೇಡಮ್ ಕರೆದ ಗೆಳತಿ ಮನೆಗೆ ಎಲ್ಲಿದ್ದೀನಿ ಆಮೇಲೆ ಬಂದು ಕೊಡ್ತೀನಿ ಅಂತಂದ್ರು। ನಮ್ಮ ಸರ್ PS ಸರ್ ಇದ್ರಿ, ಅವ್ರ ಸಮಕ್ಷಮದೊಳಗೆ ಇವ್ರು ಮತ್ತೆ ಕೇಳಿದಾರೆ ನಮ್ಗೆ, ಮೇಡಮ್ ಮತ್ತೆ ಚಾರ್ಜ್ ಅಷ್ಟು ನೋಡ್ರಿ ಭಾಳ ದಿವಸ ಆಯ್ತು, ಮತ್ತೆ ನಾನು ಅಲ್ಲಿ ಹೋಗಿ ಕುಂತೆ ನಾನು ಮೇಡಮ್ ನಾನು ಮಾತಾಡೋರಿಗೆ ಮತ್ತೆ ನಾನು ಇಲ್ಲೂ ಇಲ್ಲ, ಅಲ್ಲಿದು ನಂಗೆ ಜವಾಬ್ದಾರಿ ಬೀಳ್ತೈತಿ ಸರ್ ಅದಾರ ಕೇಳ್ರಿ। ಅವ್ರ ಮುಂದೆ ನಾನು ಕೇಳೇನೆ, ಯೂನಿಫಾರ್ಮ್ ತಗೊಳ್ಳುವಾಗ ಬಟ್ಟೆ ತಗೊಳ್ಳುವಾಗ ಯೂನಿಫಾರ್ಮ್ ತಗೊಳ್ಳುವಾಗ ಬಂದಾಗ್ರಿ ಮೇಡಮ್ ನಾನು ನಾಳೆ ಫ್ರೀ ಇದ್ದೀರಾ ಅಂತ ಕೇಳಿದ್ರಿ ಅವ್ರು ಮರುದಿವ್ಸ। ನಾ ಏನು ಫ್ರೀನ ಇದ್ದೀನಿ ಮೇಡಮ್, ನಾ ಏನು ಎಲ್ಲಿ ಊರಿಗೆ ಹೋಗಿಲ್ಲ ಏನಿಲ್ಲ ಬರ್ತೀನಿ ಅಂದ್ರಿ। ಮರನೇ ದಿವಸ ಬಂದ್ರಿ, ನಾನು 2-3 ತಾಸು ಸುಮ್ಮನೆ ಹಿಂಗ ಕುಂತೇನ್ರಿ ಸರ್। ಸರ್ ಮೇಡಮ್ ನಾ ಮಾತಾಡ್ಬೇಕು, ದಯವಿಟ್ಟು ಬಂದು ಕೂತಾರೆ ನಾನು
ಎಲ್ಲ ಬಿಟ್ಟು ಇಲ್ಲೇ ಕುಂತೀನಿ. ಅವ್ರು ಬರೇ ಬಟ್ಟೆ ಏನ್ರಿ ಬಟ್ಟೆ ಪುಸ್ತಕ ಬಟ್ಟೆ ಹಂಚಿದ ರಿಜಿಸ್ಟ್ರು ಅದನ್ನ ಅಸಿಸ್ಟೆಂಟ್ಗಳ ಕಡೆಯಿಂದ ಯಾರು ಎಲ್ಲ ಬಂದಿದ್ರಿ, ಅಸಿಸ್ಟೆಂಟ್ಗಳು ಎಲ್ಲ ಬಂದಿದ್ರು. ಅವ್ರ ಕಡೆಯಿಂದ ಎಲ್ಲ ವರ್ಕ್ ಮಾಡಕ್ಕೆ ಹಚ್ಚಿದ್ರು. ಆಮೇಲೆ ಕಡೆ ಕುಂತ್ ಬ್ಯಾಸೋತು ನಾನೇ ಕೇಳಿದ್ರಿ, ಮೇಡಮ್ ನಮ್ದಷ್ಟು ನೋಡ್ರಿ ಅಂತ ಹೇಳಿ. ಮೇಡಮ್ ನಾನು ಇವಾಗ ಒಟ್ಟು ಫ್ರೀ ಇಲ್ಲ, ನನ್ಗೆ ಇವಾಗ ಆಗಲ್ಲ, ಅಡ್ಮಿಷನ್ ಅದು ಇದು ಮುಗಿ ಬೀಳ್ತಾರೆ, ನನ್ಗೆ ಇವಾಗ ನಾ ಫ್ರೀ ಇಲ್ಲ ಹೇಳಿದರೆ ನಾನು ಎಷ್ಟು ಏನಾರ ಪ್ರಯತ್ನ ಮಾಡಲಿ ಹೇಳ್ರಿ ಸರ್. ಒಳ್ಳೊಳ್ಳೆ ಬಂದಂದು ಕೇಳಿ ನಂಗೆ ಬೇಜಾರಾಯ್ತು. ಆಮೇಲೆ ನೀವು ಅಧಿಕಾರಿಗಳು ನನ್ನ ಕೇಳೋರ ಯಾಕಮ್ಮ ಎಷ್ಟು ದಿವಸ ಆಯಿತು ಅವ್ರು ತಗೋಲಿಕ್ಕಂದ್ರೆ नमगे. दरम्यान शाळा सुधारण समितीचे अध्यक्ष अजित हसरे आणि सदस्यांनी काही काळासाठी मुख्याध्यापकांच्या खोलीला कुलूप लावून आंदोलन केले. त्यानंतर अधिकाऱ्यांनी हस्तक्षेप करत परिस्थिती शांत केली. शाळेतील शैक्षणिक दर्जा घसरू नये म्हणून संबंधित अधिकाऱ्यांनी तातडीने उपाययोजना कराव्यात अशी मागणी पालक आणि ग्रामस्थांनी केली आहे. ಯಾಕಂದ್ರೆ 4-5 ದಿನ ನಮ್ಮ ಸಾಲ ಅಸ್ತವ್ಯಸ್ತಾಗ ಆಯ್ತ್ರಿ. ನಾವು ಬಿ ಒ ಸಾಹೇಬ್ರಿಗೆ ಕೊಟ್ಟೆವು, ಡಿ ಪಿ ಸಾಹೇಬ್ರಿಗೆ ಕೊಟ್ಟೆವು. ಇಲ್ಲಿ ಯಾವುದು ಚಾರ್ಜ್ ತೊಗೊಳಿಲ್ಲ, ಮೇಮ ತೊಗೊಂಡು ಕೆಲಸನೂ ಮಾಡೋಂಗಿಲ್ಲ, ಅವ್ರ ವರ್ತನೆ ಭೀ ಚಲೋ ಇಲ್ಲ. ಒಂದು ನಮ್ಮನೆ ಮೆಂಟಲ್ ಟೈಪ್ ಅದಾರ ಅವರು. ಮತ್ತು ಏನಾಗೈತಿ ನಮ್ಮ ಸರ್ಕಾರದವರು ಅಧಿಕಾರಿಗಳು ಭೀ ಗಮನ ಹರಿಸ್ಬೇಕು. 1 ಲಕ್ಷ ರೂಪಾಯಿ ಪಗಾರ ಕೊಟ್ಟ ಇಂಥವ್ರು ರಿಟರ್ನ್ ಅಂದ್ರೆ ಈ ಹಳ್ಳಿ ಒಳಗೆ 800 ಮಕ್ಕಳ ಸಂಖ್ಯೆ ಐತಿಲ್ರಿ. ಸರ್ಕಾರಿ ಶಾಲೆಗಳು ಎಲ್ಲಿಯೂ ಸಂಖ್ಯೆ ಇಲ್ಲ. ಅದನ್ನು ಉಳಿಸ್ಕೋದು ಘಟನೆ ಐತಿ. ಮ್ಯಾಲಿನ ಅಧಿಕಾರಿಗಳನ್ನು ಬೇಗ ಕ್ರಮ ತಗೋಬೇಕು ಸರ್. ಎಲ್ಲ ಸರ್ ನೀವು ಯಾರನ್ನಾಗ ಅದನ್ನು ಏನೆಂಬುದು ಮ್ಯಾಲಿನ ಅಧಿಕಾರಿಗಳು ತೊಗೊಂಡು ಡಿಸಿಷನ್ ತೊಗೊಂಡ್ರಿ ಅಂದ್ರೆ ನಾನು ಕಿಲಿ ತೆಗಿತೀನಿ ರೀ. ಮತ್ತು ನಾವು ಈ ಕಿಲಿ ತೆಗಿತೇವೆ. ಅದ್ರ ಮುಂದೆ ತೆಗಿಲಿಕ್ಕಂದ್ರೆ ನಾವು ಎಲ್ಲ ಕೊಠಡಿಗಳು ಹಿಕ್ಕಿ ಸತ್ಯಾಗ್ರಹ ಮಾಡ್ತೇವೆ ರೀ. ಅದಕ್ಕೆ ನಿಮ್ಗೆ ಒಪ್ಪಂದ ಇರ್ತಾರೆ ಮ್ಯಾಲಿನ ಅಧಿಕಾರಿಗಳು ಕರ್ಕೊಂಬಂದು ಪರಿಶೀಲನೆ ಮಾಡ್ತೇವೆ ಅಂದ್ರೆ ನಾವು ತೆಗಿತೇವೆ ಸರ್. 15/6/2026 ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಜಿ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯರ ಒಂದು ವರ್ತನೆ ಸಲುವಾಗಿ ಒಂದು ದೂರು ಕೊಟ್ಟಿದ್ದರು. ಆ ದೂರನ್ನು ಇವತ್ತು ಸಾಯಂಕಾಲದವರೆಗೆ ಪರಿಶೀಲನೆ ಮಾಡಿ ಅಧ್ಯಕ್ಷರು ಏನೇನು ಹೇಳಿದಾರೋ ಆ ಎಲ್ಲ ಬೇಡಿಕೆಗಳನ್ನು ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳಿಸಿ ಹಾಜರಾಗಿರ್ರಿ. ಯಾವ ಹುದ್ದೆಗೆ ರೀ? ಹೆಡ್ ಮಾಸ್ಟರ್. ಹಾಂ ರೀ. ಪ್ರಾಥಮಿಕ ವಿಭಾಗದ ಇಂತ್ರಿ ಅವರ ಚಾರ್ಜ್ ತೊಗೊಂಡ್ರಿ ಭೀ ಅವು ಪೈಲ ಇಲ್ಲಿ ಇನ್ಚಾರ್ಜ್ ಮ್ಯಾಗಿದ್ರು ಅವ್ರು ಮುಸ್ಲಿಂ ಟೀಚರ್ ತಿಳ್ರಿ. ಅವ್ರ ಮುಂದೆ ಏನಾಯಿತು ಕೌನ್ಸಿಲ್ನಾಗ ಆರ್ಡರ್ ಆಗಿ ಅವ್ರು ಬೇರೆ ಕಡೆ ಹೋದರು. ಬೇರೆ ಕಡೆ ಹೋದ್ರು ಭೀ ಅದಕ್ಕೆ ಪೈಲ ಭೀ ಹೇಳ್ರಿ ಅವ್ರು ಚಾರ್ಜ್ ತೊಗೋರಿ ಬಂದಂದ ಅಂತ ಅವ್ರು ಪಟ್ಟಿ ರೆಡಿ ಮಾಡ್ಕೊಂಡು ಎಲ್ಲ ಇದ್ದರು. ಇವರು ಯಾವುದೇ ರೀತಿ ಆದಾಯಿತು ಇದು ನೆಪಗಳು ಹೇಳ್ಕೊತ ಬಂದ್ರಿ. ಮುಂದೆ ನಾವು ಮೊನ್ನೆ ಮೇ 27-29 ಸಾಲ ಚಾಲು ಆಗ್ಬೇಕಾಯ್ತು. ಆದರೂ ಸರ್ ನಾವು ಫೋನ್ ಮುಖಾಂತರ ಫೋನ್ ಮಾಡಿದ್ದೀವಿ. ಇಲ್ಲರಿ ಮತ್ತು ಮೇಡಮ್ಮ ಮತ್ತು ಚಾರ್ಜ್ ತೊಗೋರಿ ಇಲ್ಲೆಲ್ಲ ನಮ್ಮ ದೊಡ್ಡ ಸಾಲಿ ಅದ ಮತ್ತು ನಡ್ಸ್ಕೊಬೇಕು. ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಬಂದರೆ ಹಂಗೆ ಬಿಟ್ಟು ಚಲೋ ಅಲ್ಲ. ಮತ್ತು ಈಗ ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಇದ್ದು ನೀವು ಹೊರಗೆ ತಿರೋದು ಸರಿಯಲ್ಲ. ಮತ್ತು ಇದನ್ನು ತೊಗೊಂಡೆಲ್ಲ ಜವಾಬ್ದಾರಿಗಳು ಮಾಡಬೇಕು ಅಂದ್ರೆ ಭೀ ಅದಕ್ಕೂ ರೆಸ್ಪಾನ್ಸ್ ಕೊಡಲ್ಲ. ಇಲ್ಲಿ ಪಾಲಕರ ಜೋಡಿ ಭೀ ವರ್ತನೆ ಚಲೋ ಇಲ್ಲರಿ. ಮುಂದೆ ಈ ಮಕ್ಕಳ ಜೊತೆ ಆಗಲಿ, ಶಿಕ್ಷಕರ ಜೊತೆ ಆಗಲಿ, ಎಸ್ ಡಿ ಎಮ್ ಸಿ ಅವ್ರ ಜೊತೆ ಆಗಲಿ, ಇಲ್ಲಿ ನಾವು ಏನು ಎಸ್ ಡಿ ಎಮ್ ಸಿ ಅವ್ರು ಏನು ಮಾಡ್ತೀವಿ ಅಂದರೆ ಎಲ್ಲ ಡೆವಲಪ್ಮೆಂಟನ್ನು ಈಗ ಏನಾಯ್ತು ಒಂದು ಆಳು ಇಟ್ಟಿವ್ರು ನಾವು ಇಲ್ಲಿ ಏನಾಗಿ ಗಿಡಗಳು ನೀರು ಹಾಕೋದು, ಅಲ್ಲಿ ಟಾಯ್ಲೆಟ್ ನೀರು ಗೊಜ್ಜು ನಾವು ಸ್ವತಃ ಎಸ್ ಡಿ ಎಮ್ ಸಿ ಅವ್ರ ಪಟ್ಟಿ ಹಾಕಿ ಒಂದು ಆಳು ಇಟ್ಟಿವ್ರಿ. ಅದು ನಮ್ಮ ಸ್ವಂತ ಏನಾದ್ರು ಶಿಕ್ಷಕರ ಪಟ್ಟಿ ಹಾಕಿಲ್ಲ ಏನಿಲ್ಲ ಇಲ್ಲಿ. ಮತ್ತು ನೀವು ಏನಾಯ್ತು ರೀ ಗೋರ್ಮೆಂಟ್ ಸೆಕ್ರೆಟರಿ ಜರ ಗಮನಕ್ಕೆ ತೊಗೋಬೇಕು ರೀ. ಇಂಥವ್ರ ಮ್ಯಾಗ ಡಿ ಡಿ ಪಿ ಸಾಹೇಬರಾಗಲಿ, ಶಿಕ್ಷಣ ಸಚಿವರಾಗಲಿ 1 ಲಕ್ಷ ರೂಪಾಯಿ ಪಗಾರ ತೊಗೊಂಡು ಎಲ್ಲ ಬರ್ತಿರ್ತಾರೆ ರೀ. ಮತ್ತು ಈ ರೀತಿ ಈಗ ಏನಾಗೈತಿ ಇವು ಹಳ್ಳಿ ಒಳದಾಗ ಎಲ್ಲೂ ಸಾಲಿ ದೊಡ್ಡ ಸಿಟಿ ಒಳಗೂ ಕನ್ನಡ ಇವು ಗೌರ್ಮೆಂಟ್ ಸಾಲಿ ಉಳಿವಲ್ಲ ರೀ. ನಮ್ಮ ಸಾಲಿ ಒಳಗೆ ಸುಮಾರು 700-800 ಸಮೀಪ ಮಕ್ಕಳದಾವ ರೀ. ಅದಕ್ಕೆ ಇಂಥವ್ರಿಂದ ನಮಗೆಲ್ಲ ತೊಂದರೆ ಆಗ್ತೈತೆ ರೀ. ಇವರು ಎಷ್ಟು ತಿಂಗಳೈತೆ ರೀ ಜಾಯ್ನ್ ಆಗಿರಿ? ಇದು ನೋಡ್ರಲ್ಲ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಇಲ್ಲಿವರೆಗೂ ಅವರು 5ನೇ ಚಾರ್ಜ್ ತೊಗೊಂಡಿಲ್ಲ ರೀ. ಚಾರ್ಜ್ ತೊಗೊಂಡಿಲ್ಲ ರೀ. ನಾವು ಹೇಳಿದೀವಿ ರೀ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಗಮನಕ್ಕೆ ನಾವು ಬಿ ಒ ಸಾಹೇಬ್ರು ಕೊಟ್ಟೇವ್ರಿ, ಡಿ ಡಿ ಪಿ ಸಾಹೇಬ್ರು ಕೊಟ್ಟೇವ್ರಿ, ಎಮ್ ಎಲ್ ಸಾಹೇಬ್ರು ಗಮನಕ್ಕೆ ಇಟ್ಟೇವ್ರಿ. ನಮ್ದು ಏನು ಕರ್ತವ್ಯತೆ ತೋರಿಸ್ಬೇಕಾಯ್ತು ರೀ. ಹಾಗಾಗಿ ಇವತ್ತು ನಾವು ದಿನಾಂಕ 15/6/2026 ನಾವು ಹೆಡ್ ಮಾಸ್ಟರ್ ಕೋಲಿಗೆನೂ ಬೀಗ ಹಾಕಿ ಇದು ಮೇಲಿನ ಅಧಿಕಾರಿಗಳು ಬಂದು ಅವರು ಈಗ ಛತ್ತಾಕನ್ನು ಕೂತ್ರು ಭೀ ಯಾವುದೂ ರೆಸ್ಪಾನ್ಸ್ ಕೊಡಲಿಲ್ಲ ಅವ್ರಿಗೆ. ಯಾವುದೂ ಕೊಟ್ಟಿಲ್ಲ, ಏನೂ ಇಲ್ಲ. ಅವರು ಅಧಿಕಾರಿಗಳು ಬಂದು ಕೂತು ಹೋಗ್ಯಾರು. ಈಗ ನಿಮ್ಮ ಬೇಡಿಕೆ ಏನೈತೆ ರೀ? ನಮ್ಮ ಬೇಡಿಕೆನ ತಕ್ಷಣ
ಇಂಥ ಶಿಕ್ಷಕರನ್ನ ತೆಗೆದು ಒಟ್ಟು ಎಲ್ಲಿ ನಮ್ಮ ಶಾಲೆಗಳಿಗೆ ಇರಬಾರ್ದು. ಬೇರೆ ಶಿಕ್ಷಕರು ಬೇಕು ನಮ್ಮ ಹೆಡ್ ಮಾಸ್ಟರ್ ಆಗಿ. ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಗೆ ಜಾಸ್ತಿ ಐತಿ. ಇಂಥವು ಇವು ಪಕ್ಕ ಶಾಣೆನಲ್ಲ, ಪಕ್ಕ ಹುಚ್ಚು ಅಲ್ಲ. ಇವರು ನಮ್ಮ ಬೇರೆ ಕಡೆ ಭೀ ಕೇಳಿದ್ರು, ಇವ್ರು ಎಲ್ಲೆಲ್ಲಿ ನೌಕರಿ ಮಾಡ್ಯಾರು, ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಮಾಡ್ಯಾರು, ಆಲ್ಮೋಸ್ಟ್ ಇಲ್ಲಿ ಕುರುಬೋಡಿ ಮಾಡ್ಯಾರು, ಇಲ್ಲಿ ಎಬ್ರಿಟಿ ಮಾಡ್ಯಾರು, ಮುಂದೆ ಎಲ್ಪರಟಿ ಮಾಡ್ಯಾರು. ಇವ್ರು ಎಲ್ಲ ಕಡೆನೂ ಇದಾಗಿತ್ತು. ಪಾಸಿಟಿವ್ ಇಲ್ಲಿಲ್ಲ, ಎಲ್ಲ ನೆಗೆಟಿವ್. ಅದಕ್ಕಾಗಿ ಇಲ್ಲಿ ನಮ್ಮಲ್ಲಿ ಏನೈತಿ, ಇಂಥ ಶಿಕ್ಷಕ ನಡೆಯಂಗಿಲ್ಲ. ಮತ್ತು ಬೇಜವಾಬ್ದಾರಿ ಅನ್ನೋದು ನೀವು ಅದು ನಮ್ಮ ಶಿಕ್ಷಣ ಅಧಿಕಾರಿಗಳು ಲಕ್ಷ್ಯ ಮಾಡಬೇಕು. ಇತ್ತ ಬೇವಸ ಯಾಕೆ ಮಾಡ್ಯಾರು, ಯಾಕೆ ತೊಗೊಂಡಿಲ್ಲ, ಏನು ಕಾರಣ ಇತ್ತು. ನಾವು ಪದೇ ಪದೇ ಎಷ್ಟೋ ಸಲ ಹೇಳಿದ್ವಿ, ಹಂಗಲ್ಲ ಟೀಚರ್ ತೊಗೋರಿ, ಇದೊಂದು ದೊಡ್ಡ ಶಾಲೆ ಐತಿ. ಅದಕ್ಕೆ ನಮ್ಮದೇನು ಒಟ್ಟು ಅವ್ರನ್ನ ತಕ್ಷಣ ಈಗ ಏನು ಅವ್ರಿಗೆ ನೀವು ಅಧಿಕಾರಿಗಳಿಗೆ ಏನು ಗಡುವು ಕೊಟ್ಟಿರಿ? ಗಡುವು ಕೊಟ್ಟಿರಿ. 2 ದಿನ ಟೈಮಿಂಗ್ ಕೊಟ್ಟರು. 2 ದಿನ ಬರ್ಲಿಕ್ಕಂದ್ರೆ ಅಕಿಮ ಕರ್ಬಂದು ಹೊರಗೆ ಹಾಕ್ಲಿಕ್ಕಂದ್ರೆ ನಾವೆಲ್ಲ ಸಾಲಿ ಬೀಗ ಹಾಕೋರು. ಸಾಲಿ ಬೀಗ ಹಾಕಿ ಪ್ರತಿಭಟನೆ ಮಾಡೋರು. ತಮ್ಮ ಹೆಸರು अजित शाबू हसरी ಏನಂದ್ರೆ ನಾವು SDMC अध्यक्ष. या प्रकरणाची नोंद अहवाल वरिष्ठ अधिकाऱ्यांकडे पाठवण्यात येईल असे अधिकाऱ्यांनी आश्वासन दिले. अशा आणखीन अपडेटसाठी फॉलो करा व्हॉइस ऑफ सेनोग्रामला.